ಜಾನ್ವಿಯವ್ರನ್ನ ಬಿಟ್ಟು ಹೇಗೆ ಹೋಗೋದು? ನಾನೀಗ ಹೋಗ್ತೀನಿ ಅಂದರೆ ಅನುಮಾನ ಪಡ್ತಾರೆ. ಮನೆಗೆ ಬಿಟ್ಟು ಹೋಗೋಷ್ಟರಲ್ಲಿ ಅಲ್ಲಿ ಹೋಗೋದಕ್ಕೆ ಲೇಟ್ ಆಗಿಬಿಡುತ್ತಲ್ಲ. ಈಗ ತಾನೇ ಇವ್ರ ಹತ್ರ ಇಷ್ಟು ಎಮೋಷ್ನಲ್ ಆಗಿ ಮಾತಾಡಿದ್ದೀನಿ. ಮಧ್ಯದಲ್ಲಿ ಹೇಗೆ ಬಿಟ್ಟು ಹೋಗೋದು? ಜಯಂತ, ಏನು ಮಾಡ್ತೀಯಾ ಈಗ? ಹಲೋ ಸರ್, ಎಲ್ಲಿದ್ದೀರಾ ಸರ್? ಇನ್ನು ನಾನು ಹೊರಟಿದ್ದೀನಿ, ಸ್ವಲ್ಪ ಮ್ಯಾನೇಜ್ ಮಾಡು. ಸರ್, ಅವ್ರು ತುಂಬ ಹಿಂಸೆ ಕೊಡ್ತಿದ್ದಾರೆ. ಒಳಗೆ ಬಿಡದೆ ಹೋದರೆ ಎತ್ತಾಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಪ್ಲೀಸ್ ಬೇಗ ಬನ್ನಿ ಸರ್. ನೋಡು, ನಾನು ಹೊರಟಿದ್ದೀನಿ, ಬರೋದು ಸ್ವಲ್ಪ ಟೈಮ್ ಆಗುತ್ತೆ. ನಾನು ನನ್ನ ವೈಫ್ ಜೊತೆ ದೇವಸ್ಥಾನಕ್ಕೆ ಬಂದಿದ್ದೀನಿ. ಅವ್ರನ್ನ ಮನೆಗೆ ಬಿಟ್ಟೇ ಬರಬೇಕು. ಓಕೆ ಸರ್. ತುಂಬ ಅರ್ಜೆಂಟಲ್ಲಿರೋ ಆಗಿದೆ. ಹೌದು ಜಾನ್ವಿ ಅವರೇ, ಸಡನ್ನಾಗಿ ಡೆಲಿಗೇಟ್ಸ್ ಬಂದುಬಿಟ್ಟಿದ್ದಾರೆ. ಫಾರಿನ್ ಡೆಲಿಗೇಟ್ಸ್ ಬೇರೆ. ಮೀಟಿಂಗ್ ಮುಗಿಸ್ಕೊಂಡು ಅವ್ರು ಇನ್ನೊಂದು ಮೀಟಿಂಗ್ ಬೇರೆ ಹೋಗಬೇಕಂತೆ. ನಾನು ಹೋಗಲೇಬೇಕು. ಎನಿವೆ, ಇಟ್ಸ್ ಫೈನ್. ಬನ್ನಿ, ಮನೆಗೆ ಡ್ರಾಪ್ ಮಾಡಿ ಹೋಗ್ತೀನಿ. ಮನೆಗೆ ಡ್ರಾಪ್ ಮಾಡಿ ನೀವು ಹೋಗೋಕ್ಕೆ ಲೇಟ್ ಆಗಲ್ವಾ? ಹಾಗಾದರೆ ಇನ್ನೊಂದು ಕಾರ್ ಕರೆಸ್ಲಾ? ನೀವೊಬ್ಬರೇ ಮನೆಗೆ ಹೋಗ್ತೀರಾ? ಅಲ್ಲ ರೀ, ನಾನು ಯಾಕೆ ಮನೆಗೆ ಹೋಗಬೇಕು? ನಿಮ್ಮ ಜೊತೆ ನಾನು ಆಫೀಸಿಗೆ ಬರ್ತೀನಿ. ಆಫೀಸ್ಗೆ ಎಲ್ಲ ನಿಮಗೆ ಯಾಕೆ ಸುಮ್ಮನೆ ತೊಂದರೆ? ಗಂಟನ ಜೊತೆ ಹೆಂಡತಿ ಆಫೀಸಿಗೆ ಬರೋದ್ರಲ್ಲಿ ಏನು ತೊಂದರೆ? ಅದು ಅಲ್ಲದೆ ನಾನು ಬಂದು ತುಂಬ ದಿನ ಬೇರೆ ಆಗಿದೆ. ನಾನು ಬದುಕಿದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ನಿಮ್ಮ ಕೆಲಸ ಆಗೋ ತನಕ ನಾನು ಅಲ್ಲಿ ನಿಮ್ಮ ಜೊತೆನೇ ಇದ್ದು ಎಲ್ಲರ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರ್ತೀನಿ. ಅದೆಲ್ಲ ಸರಿ, ಆದರೆ ಆದ್ರೇನೂ ಇಲ್ಲ, ಪೀದ್ರೇನೂ ಇಲ್ಲ. ಮೊದಲೆಲ್ಲ ನೀವು ನನ್ನ ಕರಿವಾಗ ನಾನು ಬರಲ್ಲ ಅಂದಾಗ ನೀವೇನು ಹೇಳ್ತಿದ್ರಿ? ಚಿನ್ನು ಮರಿ, ಈ ಥರ ನಿನ್ನ ಮನೇಲೇ ಕೂತ್ರೆ ಹೇಗೆ? ನೀವು ಬಂದು ಅಲ್ಲಿ ಎಲ್ಲರನ್ನೂ ಪರಿಚಯ ಮಾಡ್ಕೋಬೇಕು ಅಂತ ಹೇಳ್ತಿದ್ರಿ ತಾನೆ? ಈಗ ನಾನೇ ಬರ್ತೀನಿ ಅಂತಿರುವಾಗ ನಿಮ್ಮ ಪ್ರಾಬ್ಲಮ್ ಏನು? ನೀವು ನಿಜವಾಗ್ಲೂ ಆಫೀಸ್ಗೆ ಹೋಗ್ತಿರೋದಾ ಅಥವಾ ಬೇರೆ ಎಲ್ಲಾದರೂ ಹೋಗ್ತಿದ್ದೀರಾ? ನಾನು ಆಫೀಸಿಗೆ ಬಿಟ್ಟು ಬೇರೆ ಎಲ್ಲಿ ಹೋಗ್ತೀನಿ ಜಾನ್ವಿ ಅವರೇ? ನೀವೇ ನೋಡ್ತಾ ಇದ್ದೀರಲ್ಲ, ಕಂಟಿನ್ಯೂಸ್ ಕಾಲ್ಸ್ ಬರ್ತಾನೆ ಇದೆ. ಮತ್ತೆ ಬನ್ನಿರಿ, ಹೋಗೋಣ. ಅಯ್ಯೋ, ಇವ್ರನ್ನ ಈಗ ಅಲ್ಲಿಗೆ ಹೇಗೆ ಕರ್ಕೊಂಡು ಹೋಗೋದು? ಇವ್ರು ಯಾಕೆ ನನ್ನ ಮೇಲೆ ಇಷ್ಟೊಂದು ಅನುಮಾನ ಪಡ್ತಾ ಇದ್ದಾರೆ? ಈಗ ನಾನು ಆಫೀಸಿಗೆ ಹೋದರೆ ಆ ಕಡೆಯಲ್ಲಿ ಪೊಲೀಸ್ನವ್ರು ಒಳಗೆ ಹೋಗ್ಬಿಡ್ತಾರೆ. ಅಲ್ಲಿಯ ಹೆಂಗಸನ್ನು ನೋಡಿಬಿಟ್ರೆ ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ದೆಲ್ಲ ನೀರಲ್ಲಿ ಹೋಮ. ಏನು ಮಾಡೋದು? ಈಗ ಬರ್ತೀರಾ ಇಲ್ವಾ? ನಿಮ್ಗೆ ಅಷ್ಟೊಂದು ಬರೋದು ಇಷ್ಟ ಇಲ್ಲ ಅಂದರೆ ಬಿಡಿ, ನನ್ನ ಮನೆಗೆ ಹೋಗಿ. ಅಲ್ಲಲ್ಲ, ಇಟ್ಸ್ ಫೈನ್. ಬನ್ನಿ ಕೂತ್ಕೊಳ್ಳಿ, ಹೋಗೋಣ.